ದುಶ್ಯಾಸನನ ವಧೆಯನ್ನು ಕಾಡ್ತಾ ಇದ್ದಂತೆ 10 ಜನ ಅವನ ಸಹೋದರರು ಸಿಟ್ಟಾದರು, ಕ್ರೋಧಾವಿಷ್ಟರಾದರು. ದುಶಾಸನ ತಮ್ಮಂದರು, ದುರ್ಯೋಧನನ ತಮ್ಮಂದರು. ಅವರು ನುಗ್ಗಿ ಬರ್ತಾರೆ. ಕವಚಿ, ನಿಷಂಗಿ, ಪಾಶಿ, ದಂಡಧಾರ, ಧನುರ್ಧರ, ಅಲೋಲುಪ, ಶಲ, ಸಂಧ, ವಾತವೇಗ, ಸುವರ್ಚಸ. ಆಮೇಲೆ ದ್ರೌಪದಿಯ ಶ್ರೀಮುಡಿ ಅಂತ ಒಂದು ಕಾವ್ಯ, ಅದು ಭಾರಿ, ಅದು ಆ ಮುಡಿಯ ವಿಷಯದಲ್ಲಿ ತುಂಬ ಬಂದಿದೆ ಮುಂದೆ ಕಾವ್ಯಗಳು ಇವುಗಳು. ಅಂದರೆ ಅವು ಸಿಂಬಾಲಿಕ್ ಆಗಿ ಹೇಳ್ತಾ ಇವೆ. ಅವು ಅಂದರೆ ಅವು ಮೂಲ ಆಗಿರಬೇಕಾಗಿಲ್ಲ. ಅಂದರೆ ನೀನು ಹೆಣ್ಣಿನ ಇದಕ್ಕೆ ಮುಡಿ ಕೈ ಹಾಕಿದೆಯಲ್ಲ, ನೀನು ಸರ್ವನಾಶ ಆಗ್ತೀವಿ ಅಂತ ಹೇಳೋದಕ್ಕೆ ಅದನ್ನು ಅವರು ಹೆಚ್ಚು ಮಾಡಿರ್ತಾರೆ, ಜಾಸ್ತಿ ಮಾಡ್ಕೊಂಡಿರ್ತಾರೆ. ಅವನ ರಕ್ತ ಕುಡಿತಾ ಇದ್ನಲ್ಲ ಭೀಮ, ಅದನ್ನು ಕಂಡಾಗ ದುರ್ಯೋಧನ ಸಂಪೂರ್ಣ ಇಳಿದು ಹೋದ ಅಂತ. ಎಲ್ಲರೂ ನೋಡಲ್ಲಿ ಹೋಗಿ ದುರ್ಯೋಧನನ ಸುತ್ತ ನಿಂತಿದ್ದಾರೆ. ಕೃಪಾ ಮೊದಲಾದವರು ನಿಂತಿದ್ದಾರೆ. ಅಳಿದುಳಿದ ಅವನ ತಮ್ಮಂದರು ಕೂಡ ಹೋಗಿ ದುರ್ಯೋಧನನ ಸುತ್ತ ನಿಂತ್ಕೊಂಡಿದ್ದಾರೆ ಅಂತ. ಶಲ್ಯ ಇವನನ್ನು ಸಮಾಧಾನ ಪಡಿಸ್ತಾ ಇದ್ದಾನೆ, ಇವನಿಗೆ ಹುರಿದುಂಬಿಸ್ತಾ ಇದ್ದಾನೆ, ಉತ್ಸಾಹ ತುಂಬುತ್ತಾ ಇದ್ದಾನೆ ಅನ್ನೋದೆಲ್ಲ ಕಾಣಿಸುತ್ತೆ. ಆದರೆ ಅವನು ಅದನ್ನೇ ಮಾಡ್ತಾ ಇದ್ದಾನ ಅಥವಾ ಕರ್ಣನನ್ನು ಅರ್ಜುನನಿಗೆ ಮುಖಾಮುಖಿಯಾಗಿಸುವಲ್ಲಿ ಅವನಿಗೆ ಬೇರೆ ಯೋಚನೆ ಇದೆಯಾ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಅಂದರೆ ಈಗ ಕರ್ಣ ಸಂಹಾರ ಆಗಬೇಕು ಅನ್ನುವ ನಿಲುವು ಶಲ್ಯನಿಗೂ ಇದೆ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಮಹಾಭಾರತದ ಯುದ್ಧ ಪರ್ವದಲ್ಲಿ 17ನೇ ದಿನದಲ್ಲಿದ್ದೀವಿ ಮತ್ತು ಕರ್ಣ ಮತ್ತು ಅರ್ಜುನನ ಮುಖಾಮುಖಿ ಆಗುತ್ತೆ ಮತ್ತು ಕರ್ಣನ ಏನಾಗಬೇಕಾಗಿದೆ ಅದಾಗುತ್ತೆ ಅಂತ ನಾವು ಅನ್ಕೋತಾ ಇದ್ವಿ. ಬಟ್ ಅದಾಗದೆ ಇನ್ನೊಂದು ಘಟನೆ ಏನಂತಾರೆ, ಸೈಡಲ್ಲಿ ಏನೋ ಆಗ್ಬಿಡುತ್ತಲ್ಲ ಒಂದು ಸಲ, ಏನೋ ಅನ್ಕೋತೀವಿ, ಇನ್ನೊಂದು ಏನೋ ಆಗ್ಬಿಡುತ್ತೆ, ದೊಡ್ಡ ಘಟನೆ. ಆ ಥರ ದುಶ್ಯಾಸನನ ವಧೆಯನ್ನು ಭೀಮ ಮಾಡ್ತಾನೆ. ತುಂಬ ತುಂಬ ನಾಟಕೀಯವಾದ ಒಂದು ಘಟನೆ ಕೂಡ ಅನಿಸುತ್ತೆ. ಜೊತೆಗೆ ಅದು ಹೃದಯ ವಿದ್ರಾವಕ ಅಂತಿರೋ, ಭಯಾನಕ ಅಂತಿರೋ ಅದೆಲ್ಲವೂ ಕೂಡ ಇದೆ. ಆಮೇಲೆ ಆತ ಮೈಯೆಲ್ಲ ರಕ್ತಸಿಕ್ತನಾಗಿದ್ದಾಗ ಡ್ಯಾನ್ಸ್ ಮಾಡ್ತಾನೆ ಭೀಮ ಅಲ್ವಾ? ಏನೋ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಅವನು, ನೀವು ಇಂಥದ್ದು ಮಾಡಿದ್ರಿ ಅಂತ ಹೇಳ್ಕೊಂಡು. ಸೊ ಅದನ್ನು ಬಹುಶಃ ನಾವು ಮಹಾಭಾರತ ಹೊರಗಡೆ ಯಾರಾದರೂ ಹೇಳಿದರೆ ಇದು ಮಹಾಭಾರತ ಇರಲಿಕ್ಕಿಲ್ಲ, ಇವರೇನೋ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀವಿ. ನೋಡಿದರೆ ಅದು ಮಹಾಭಾರತಲ್ಲೇ ಇದೆ ನನ್ನ ಪ್ರಕಾರ. ಅಂದರೆ ಅದು ಒಂದು ವಿಜುವಲ್ ಮೀಡಿಯಾಗೆ ಬಂದರೆ ಬಹುಶಃ ಅದ್ರದ್ದು ಒಂದು ಹೆಂಗಿರ್ಬೋದಲ್ವಾ ಆ ಥರದ್ದು ಘಟನೆಗಳು. ಬಟ್ ಅದನ್ನು ತೊಗೊಂಡಿಲ್ಲ ಅನಿಸುತ್ತೆ ನನ್ನ ಪ್ರಕಾರ ನಮ್ಮ ದೂರದರ್ಶನದಲ್ಲಿ, ಅವ್ರುಗಳು ತೊಗೊಂಡಿಲ್ಲ. ಆದರೆ ಇದನ್ನು ನನಗೊಂದು ಸಿನಿಮಾ ನೋಡಿದಾಗ ಇದನ್ನು ನೋಡಿದ್ರ ಅವರು ಅಂತ ಅನುಮಾನ ಬಂದಿತ್ತು. ಯಾವುದು ಅಂದರೆ ಗರುಡಗಮನ ವೃಷಭ ವಾಹನದಲ್ಲಿ ಅವನು ಕೊಂದು ರಾಜ್ಬಿ ಶೆಟ್ಟಿ ಅವರೊಂದು ಡ್ಯಾನ್ಸ್ ಮಾಡ್ತಾರಲ್ಲ, ನಂಗೆ ಅದನ್ನು ನೋಡಿದಾಗ ಮಹಾಭಾರತದಲ್ಲಿ ಈ ಘಟನೆ ಇದೆ, ಇದನ್ನೇನಾದ್ರು ಇಟ್ಕೊಂಡು ಅವ್ರು ಮಾಡಿದಾರ ಅಂತ ಗೊತ್ತಿಲ್ಲ. ಅವ್ರು ಓದ್ಕೊಂಡು ಮಾಡಿದಾರೋ ಇಲ್ವೋ ಇಲ್ಲ. ನೋಡಿ ಸರ್, ನೀವು ಹೇಳಿದ್ದು ಎಷ್ಟು ಕರೆಕ್ಟ್ ಆಗಿದೆ ಅಂದರೆ ಈ ಥರ ಸುಮಾರಿದೆ ಸರ್. ಅಂದರೆ ಕೊಲೆ ಮಾಡಿ ಡ್ಯಾನ್ಸ್ ಮಾಡುವಂಥದ್ದು ಭೀಮಾ ತೀರದಲ್ಲಿ ಅಂತ ಒಂದು ಸಿನಿಮಾ ಇದೆ. ಅದರಲ್ಲೂ ಕೂಡ ಸುಚೇಂದ್ರ ಪ್ರಸಾದ್ ಮಾಡ್ತಾರೆ ಅದನ್ನು. ಒಂದು ಮರ್ಡರ್ ಮಾಡಿ ಡ್ಯಾನ್ಸ್ ಮಾಡ್ತಾರೆ, ಒಂದು ಹಾಡೋ ಏನೋ ಹೇಳ್ತಾ. ಸೊ ಹೀಗಾಗಿ ಅದು ಅಲ್ಲಿಂದನೇ ಬಂದಿರ್ಬೋದು, ಬಟ್ ಎಲ್ಲಿಂದ ಬಂದಿದೆ ಅನ್ನೋದು ಕೂಡ ಗೊತ್ತಿರಲಿಕ್ಕಿಲ್ಲ ಕೆಲವೊಂದ್ಸಲ. ಬಟ್ ನೀವು ಹೇಳಿದಾಗೆ ಇದರಲ್ಲಿ ತಗೊಂಡಿಲ್ಲ, ಧಾರಾವಾಹಿಯಲ್ಲಿ ತಗೊಂಡಿಲ್ಲ. ಧಾರಾವಾಹಿ ಮಾಡುವಾಗ ಅವರು ಬಹಳ ಅಂದರೆ ಇಡೀ ಕುಟುಂಬದವ್ರು ನೋಡಬೇಕು ಅನ್ನೋ ಥರ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ರಿಂದ ತುಂಬ ಸಾತ್ವಿಕವಾಗಿ ಅದನ್ನು ಮಾಡ್ಕೊಂಡು ಹೋದ್ರು. ಈ ಥರದ್ದನ್ನು ಅವಾಯ್ಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕರೆಕ್ಟ್. ತುಂಬ ಭೀಕರವಾದದ್ದು ಅಂದರೆ ಇದು ಬೀಭತ್ಸ ರಸ ಅಲ್ಲ. ಈ ಬೀಭತ್ಸ ರಸ ಅನ್ನೋದು ನವರಸಗಳಲ್ಲಿ ಹೆಚ್ಚಿನ ಜನಕ್ಕೆ ಇಷ್ಟ ಆಗಲ್ಲ ಸರ್. ಅದು 90% ಜನಕ್ಕೆ ಇಷ್ಟ ಆಗೋಲ್ಲ ಆ ಬೀಭತ್ಸ ರಸ. ಅಂದರೆ ಒಂದು ಸ್ವಲ್ಪ ಸ್ಯಾಡಿಸ್ಟ್ಗಳ ವರ್ತನೆಯ ಕಥೆಗಳು ವಿಕೃತ ಅಂತ ಅನ್ಸ್ಬಿಡತ್ತಲ್ಲ. ಹಾಗಾಗಿ ಇಡೀ ಕುಟುಂಬ ನೋಡೋಕ್ಕೆ, ಮಕ್ಕಳು ನೋಡ್ತಾರೆ, ದೊಡ್ಡ ಹಿರಿಯರು ನೋಡ್ತಾರೆ ಅಂತೆಲ್ಲ ಅಂದಾಗ ಬೀಭತ್ಸ ರಸವನ್ನು ಹೆಚ್ಚು ಮುಟ್ಟೋಲ್ಲ ಯಾರೂ. ಇದೇನೆ ಬೀಭತ್ಸ ರಸ ಅಂದರೆ ಇದೇನೆ. ಮಹಾಭಾರತದಲ್ಲಿ ನವರಸಗಳಲ್ಲಿ ಬೀಭತ್ಸ ಇರೋದು ಇಂತಹ ಅಪರೂಪದ ಘಟನೆಗಳಲ್ಲಿ ಕಡಿಮೆ ಇರುತ್ತೆ ಇದು. ಬಟ್ ಸರ್, ಬೀಭತ್ಸ ರಸ ಅಂತ ಒಂದು ಇದೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಮಹಾಭಾರತದಲ್ಲಿ ಕೂಡ ಅದನ್ನು ತರಬಹುದು ಅಥವಾ ತಂದಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಆಮೇಲೆ ತರದೇ ಇದ್ರೆ ಏನಾಗ್ತಿತ್ತು, ವ್ಯಾಸರು ಯಾಕೆ ತಂದಿದ್ದಾರೆ ಅಂತ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅವರು ಈ ಥರ ನಮ್ಮ ರಮಾನಂದ ಸಾಗರ್ ಥರನ ಯೋಚನೆ ಮಾಡ್ಬೋದಾಗಿತ್ತು. ಮಕ್ಕಳೆಲ್ಲ ಇದನ್ನು ಓದ್ತಾರೆ, ಯಾಕೆ ಇದನ್ನು ತರ್ಬೋದಾಗಿತ್ತು ಅಂತ ಯೋಚನೆ ಮಾಡ್ಬೋದಾಗಿತ್ತು. ಬಟ್ ಮಾಡಲಿಲ್ಲ, ಅವರು ಅದನ್ನು ತಂದರು. ಹೌದು. ಅಂದರೆ ನವರಸಗಳು ಅಂತ ಏನಿದೆ, ಈ ನವರಸಗಳು ಇದೆ ಬದುಕಿನಲ್ಲಿ ಅಂತ ಅದು ಫೀಲ್ ಆಗಬೇಕು, ಅದು ಆಗತ್ತೆ ಅಂತ. ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ಕಾವ್ಯವೋ ಅಥವಾ ದೃಶ್ಯ ಕಾವ್ಯಗಳು ಇವೆಲ್ಲ ಶ್ರವ್ಯ ಕಾವ್ಯಗಳು ಅಥವಾ ದೃಶ್ಯ ಕಾವ್ಯಗಳು ಅಥವಾ ಕಾವ್ಯಗಳೇನಿರ್ತವೆ, ಇವುಗಳು
ಮೊದಲು ಬದುಕಿನಲ್ಲಿ ಬರುವ ಎಲ್ಲ ಭಾವ ರಸಗಳನ್ನು ಅವನಿಗೆ ಒಂದು ಅನುಭವಕ್ಕೆ ತಂದಿರಬೇಕು. ಹೀಗೆ ಅನುಭವಕ್ಕೆ ತಂದಿರುವಾಗ ಏನಾಗುತ್ತೆ ಅಂದರೆ ಬದುಕಿನಲ್ಲಿ ಅಂಥದ್ದಾದಾಗ ಅವನಿಗೆ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅಂಶ ಇದೆ. ಅಂದರೆ ಇಂಥವನ್ನ ತುಂಬ ನೋಡಿ ಯಾರಿಗೋ ಮನಸ್ಸು ಕೆಟ್ಟೋಗುತ್ತೆ ಅಂತಿದ್ದವ್ರು ನೋಡಬೇಕು ಅಂತ ಅಲ್ಲ, ಆದರೆ ಇಂಥದ್ದು ಬದುಕಿನಲ್ಲಿ ನಡಿಬೋದು ಅನ್ನೋದು ಗೊತ್ತಿರಬೇಕು ಅಂತ. ಯಾಕೆಂದರೆ ಅಂಥದ್ದೊಂದು ಇದೆ, ಅದು ಒಂದು ರಂಜನೆ ಆಗೋದು ಅಥವಾ ರಂಜನೆ ಆಗುತ್ತೋ ಇಲ್ವೋ ಹಾಗೆ ಮಾಡೋ ಒಂದು ಅಂಶ ಅಂತೂ ಇದೆ ಅಂತ, ಹಾಗೆ ಮಾಡೋರು ಇದ್ದಾರೆ ಅಂತ. ಮತ್ತು ಅಂಥ ಘಟನೆಗಳು ನಡೀತವೆ. ಈಗ ಭೀಮ ಕೂಡ ಆ ಥರ ಏನು ಮಾಡ್ಬೇಕಂತಲ್ಲ, ಬಟ್ ಆ ಥರದೊಂದು ಅಂತ ಪ್ರಸಂಗ ಲೈಫಲ್ಲಿ ನಡೀತು ಆ ಥರ ಒಂದು. ಹೀಗಾಗಿ ಆತ ಪ್ರತಿಜ್ಞೆ ಮಾಡಿದ ಮತ್ತು ತೀರಿಸ್ಕೊಂಡ ಮತ್ತು ಆ ಮೂಮೆಂಟಲ್ಲಿ ಹಾಗೆ ಮಾಡ್ದ ಆತ. ಹೌದು, ಅದು ಆ ಸನ್ನಿವೇಶ ನೀವು ಹೇಳಿದಾಗೆ ಇದನ್ನ ಬಹಳ ಗಂಭೀರವಾಗಿ ತೋರಿಸ್ಬೇಕು, ಬಹಳ ಸಾತ್ವಿಕ ತೋರಿಸ್ಬೇಕು ಅಂತ ಅಂದ್ಕೊಂಡು ಮರೆ ಮಾಚಬಹುದಿತ್ತು. ಅಂದರೆ ವ್ಯಾಸರದನ್ನ ಮರೆ ಮಾಚೋಲ್ಲ. ಭೀಮ ದೊಡ್ಡವ, ಶ್ರೇಷ್ಠ, ವಿವೇಕಿ, ಘನತೆ ಇರುವವ ಅನ್ನೋದೆಲ್ಲ ಒಂದು ಅಂಶ ಇದೆ. ಆದರೆ ಪರಮಶತ್ರುವನ್ನು, ಅದರಲ್ಲೂ ತನ್ನ ಹೆಂಡತಿಯ ಒಂದೇ ಅಂಶ ಸಾಕು ಸರ್. ತುಂಬಿದ ಸಭೆಯಲ್ಲಿ ನನ್ನ ಹೆಂಡತಿಯ ಬಟ್ಟೆ ಬಿಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ಯಲ್ಲ, ಕುಣಿದೆ ಏನು ಮಾಡಲಿ ಅಂತ ಭೀಮ ಕೇಳ್ತಾನೆ. ಭೀಮನ್ ಕೇಳಿದರೆ ಅಂತ, ಈಗ ಯಾಕಪ್ಪ ಹಂಗೆ ಮಾಡಿ ಕುಣಿದೆ ಅಂತಂದರೆ ಮತ್ತು ಇನ್ನೇನು ಮಾಡಬೇಕಿತ್ತು ನಾನು ಅಂತ ಕೇಳ್ತಾನೆ, ಮುಗಿಸಿದ್ದೀನಿ ನಾನು ಅಂತ. ಅಂದರೆ ಈ ಭಾವ ಇದೆಯಲ್ಲ, ಇದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂತ. ಈಗ ದುಶ್ಯಾಸನ ಮಾಡಿರೋ ಕೆಲಸ ಇದೆಯಲ್ಲ, ಯಾರು ಬೇಕಾದ್ರೂ ಹೇಳಿರಲಿ, ಈಗ ಸೆಳೆದಾಕು ಅಂತ ಕರ್ಣನೇ ಹೇಳ್ದ, ಸರಿ ನೀನು ಯಾಕೆ ಮುಟ್ಟಕ್ಕೆ ಹೋದೆ ಅದನ್ನ, ಅವನಿಗೊಂದು ಬೇಕಲ್ವ ಅದು, ಮತ್ತು ಅದು ಎಷ್ಟು ಹೇಯ ಅಂತ ಅದು. ಹಾಗಾಗಿ ಭೀಮ ಮಾಡಿದ್ದನ್ನು ನಾವು ಸರಿ ಅಂತಲೇ ಅನ್ಸತ್ತೆ, ಅದನ್ನು ನೆನಪು ಮಾಡಿಕೊಂಡಾಗ. ಅದನ್ನು ನೆನಪಾಗದೆ ಅಥವಾ ಅದಕ್ಕೆ ಮಹತ್ವ ಕೊಡದೇ ಇದ್ದಾಗ ಇದೇನು ಅಂತ ಅನಿಸ್ಬಿಡುತ್ತೆ. ಎಸ್, ಅದ್ರ ಜೊತೆಗೆ ಇನ್ನೊಂದು, ಅದರಲ್ಲಿ ನನ್ನ ಪ್ರಕಾರ ಇನ್ನೊಂದು ಆ್ಯಂಗಲಿಂದ ನೋಡಿದರೆ ದುಶ್ಯಾಸನ ಮಾಡಿರುವಂಥ ಕೆಲಸವನ್ನು ಮಾಡಿದರೆ ಯಾವ ಥರ ಅಂತ್ಯ ಆಗಬಾರ್ದು ಅದೇ ಥರ ಆಗುತ್ತೆ ಅನ್ನೋ ಒಂದು ಪಾಠ ಕೂಡ ಈ ಅಂತ್ಯ ಆಗತ್ತೆ ಅಂತ. ಭಾರೀ ಅಂದರೆ ದುರಂತ ಅಂದರೆ ಅಂಥ ದುರಂತ ಆಗಬಿಡುತ್ತೆ. ಎಸ್. ಸೊ ವ್ಯಾಸರ ಬಗ್ಗೆ ನೀವು ಹೇಳ್ತಿರ್ಬೇಕು, ನನಗೆ ಇನ್ನೊಂದು ಪ್ರಸಂಗ ಕೂಡ ನೆನಪು ಬಂತು. ಅಂದರೆ ಇತ್ತೀಚೆಗೆ ತಾನೇ ಮುಗಿಸಿರುವಂಥ ಯುಧಿಷ್ಠಿರ ಮತ್ತು ಅರ್ಜುನ ಮಧ್ಯೆ ಸಂವಾದ ಕೂಡ, ಅದು ತುಂಬ ನಮಗೂ ನಗು ಬಂತು. ತುಂಬ ಜನ ಅದನ್ನು ಸ್ವಲ್ಪ ಕಾಮಿಡಿ ಆಗೇ ತೊಗೊಂಡಿದ್ದಾರೆ. ಕಾಮಿಡಿ ಥರನೇ ಇದೆ ಅದು. ಹೌದು, ಬಟ್ ಅದನ್ನು ಇಟ್ಟಿದ್ದಾರೆ ಈ ವ್ಯಾಸರು. ಅದನ್ನು ಇಟ್ಟಿದ್ದಾರೆ. ಅಂದರೆ ಈ ನಡುವೆ ಅದು ಎಲ್ಲರಿಗೂ ನಗು ತರಿಸತ್ತೆ ಆಗ ಆ ಘಟನೆ ಇದ್ದಕ್ಕಿದ್ದಂಗೆ ಏನೋ ಆಗೋದಿದೆಯಲ್ಲ. ಸೊ ಹಾಗೆ ಮಹಾಭಾರತ ಅಂದರೆ ನಮ್ಮನ್ನು ಈ ಬೇರೆ ಎಲ್ಲ ಏನೇನು ಮಾಡುತ್ತೆ, ನಮಗೆ ಅದು ಕಲಿಸುತ್ತೆ, ಇನ್ಸ್ಪೈರ್ ಮಾಡುತ್ತೆ, ಅದರ ಜೊತೆಗೆ ನಮ್ಮನ್ಗದು ಚಕಿತಗೊಳಿಸುತ್ತೆ, ನಮ್ಮನ್ನು ಸರ್ಪ್ರೈಸ್ ಕೂಡ ಕೊಡುತ್ತೆ. ಸೊ ಹೀಗೆ ಮಹಾಭಾರತ ಇಷ್ಟೇ ಮಹಾಭಾರತ ಅಂದ್ರೆ ಅಲ್ಲ, ಅದು ಬಿಟ್ಟು ಇದೆ ಅನ್ನೋದನ್ನು ನಮಗೆ ಸಂಪಾಸರ ಮೂಲಕ ಅದು ಗೊತ್ತಾಗ್ತಾ ಇದೆ. ನೀವು ಇನ್ನೊಂದು ಇಲ್ಲಿ ಹೇಳಿದ್ರಿ, ಈಗ ಇದು ಮೂಲದಲ್ಲಿ ಇದೆಯೋ ಬೇರೆಯವರು ಸೇರಿಸಿದ್ರು ಅಂತ ಬರುತ್ತೆ, ಮೂಲದಲ್ಲಿ ಇದೆ ಅಂತ. ಆದರೆ ಹೊರಗಡೆ ಕತೆ ಇನ್ನೂ ಜಾಸ್ತಿ ಇದೆ, ಅದಿಲ್ಲ ಮೂಲದಲ್ಲಿ. ಹೌದಾ? ಅಂದರೆ ಅವಳು ಸೆರಗಿ ಇದು ಮುಡಿ ಹಿಡಿದಿದ್ದಕ್ಕಾಗಿ ಜಡೆ ಕಟ್ಕೊಳ್ತಾ ಇರಲಿಲ್ಲ, ಕೂದಲು ಬಿಟ್ಕೊಂಡಿದ್ಲು. ದುಶ್ಯಾಸನ ಕೊಂದು ಅವನ ಇದರಿಂದಾಗಿ ಅವನು ಕಟ್ಟದ ಅಂತೆಲ್ಲ ಹೊರಗಡೆ ಒಂದು ಕತೆ ಇದೆಯಲ್ಲ, ಅದಿಲ್ಲ. ಕರೆಕ್ಟ್. ಇಲ್ಲಿಗೆ ಅವಳು ಬರೋದು ಇಲ್ಲ. ಆಮೇಲೆ ದ್ರೌಪದಿಯ ಶ್ರೀ ಮುಡಿ ಅಂತ ಒಂದು ಕಾವ್ಯ, ಅದು ಭಾರಿ, ಅದು ಆ ಮುಡಿಯ ವಿಷಯದಲ್ಲಿ ತುಂಬ ಬಂದಿದೆ ಮುಂದೆ ಕಾವ್ಯಗಳು ಇವುಗಳು. ಅಂದರೆ ಅವು ಸಿಂಬಾಲಿಕ್ ಆಗಿ ಹೇಳ್ತಾ ಇವೆ. ಅವು ಅಂದರೆ ಅವು ಮೂಲ ಆಗಿರಬೇಕಾಗಿಲ್ಲ. ಅಂದರೆ ನೀನು ಹೆಣ್ಣಿನ ಇದಕ್ಕೆ ಮುಡಿಗೆ ಕೈ ಹಾಕಿದೆಯಲ್ಲ, ನೀನು ಸರ್ವನಾಶ ಆಗ್ತೀವಿ ಅಂತ ಹೇಳೋದಕ್ಕೆ ಅದನ್ನು ಅವರು ಹೆಚ್ಚು ಮಾಡಿರ್ತಾರೆ, ಜಾಸ್ತಿ ಮಾಡ್ಕೊಂಡಿರ್ತಾರೆ. ಹಾಗೆ ಅವಳು ಮುಡಿ ಕಟ್ಟಿದ ಭೀಮ ಅನ್ನೋದಿದೆಯಲ್ಲ, ಅದು ಇಲ್ಲ, ಇಷ್ಟೇ ಆಗಿರೋದು. ಬಟ್ ನೋಡಿ, ಮಹಾಭಾರತ ಓದ್ದವರು, ನೋಡಿದವರು, ಕೇಳಿದವರು, ಅಂದರೆ ಈ ಪ್ರಸಂಗವನ್ನು ನೋಡಿದವರು, ಅಂದರೆ ಒಂದು ಸಲ ಒಬ್ಬ ನಾರ್ಮಲ್ ವ್ಯಕ್ತಿ, ಒಬ್ಬ ಸರಿ ತಪ್ಪುಗಳನ್ನ ಮಾಡುವಂಥ ವ್ಯಕ್ತಿ ಕೂಡ ಒಂದು ಹೆಣ್ಣಿನ ಮುಡಿ ಕೈ ಹಾಕಬೇಕಾದ್ರೆ ಈ ಯೋಚನೆ ಮಾಡ್ತಾರೆ. ಹೌದು, ಅದೇನೇ ಪಕ್ಕ ಇಲ್ಲಿರೋ. ಇನ್ನೊಂದು ಬರುತ್ತೆ, ಸ್ವಲ್ಪ ಮುಂದೋದ್ರೆ ಬರುತ್ತೆ, ಚೆನ್ನಾಗಿದೆ, ಮುಂದಿನ ಸಂಚಿಕೆಗಳಲ್ಲಿ ಬರುತ್ತೆ, ಅಲ್ಲಿ ಗಮನಿಸಬೇಕಾದೊಂದು ಅಂಶ ಇದೆ. ಆಮೇಲೆ ಇಲ್ಲಿ ಅವನು ರಕ್ತ ಕುಡ್ದ ಅನ್ನೋದಷ್ಟೇ, ರಕ್ತ ಕುಡ್ದ ನೃತ್ಯ ಮಾಡದ ಅಂತ ಎರಡು. ಬಟ್ ಈ ರಕ್ತ ಕುಡ್ದಿದ್ರ ಬಗ್ಗೆನೂ ಮುಂದೆ ಚರ್ಚೆ ಬರುತ್ತೆ. ಹೌದಾ? ಓಕೆ. ಸೊ ನಾವು ಹೆಂಗೆ ಚರ್ಚೆ ಮಾಡಿದ ಅವರು ಮಾಡ್ತಾರೆ. ಗಾಂಧಾರಿ ಕೇಳ್ತಾಳೆ ಅದನ್ನು ಭೀಮನಿಗೆ, ಆಗ ಅವನೊಂದು ಉತ್ತರ ಕೊಡ್ತಾನೆ, ಅದು ಚೆನ್ನಾಗಿದೆ. ಸೊ ಹಾಗೆ. ಸೊ ಈಗ ನಾವು ಮತ್ತೆ ದುಶ್ಯಾಸನ ವಧೆಯ ನಂತರ ಏನಾಯಿತು ಅನ್ನೋದನ್ನ ಸರ್. ದುಶ್ಯಾಸನನ ವಧೆಯನ್ನು ಕಾಡ್ತಾ ಇದ್ದಂತೆ 10 ಜನ ಅವನ ಸಹೋದರರು ಸಿಟ್ಟಾದರು, ಕ್ರೋಧಾವಿಷ್ಟರಾದರು. ದುಶ್ಯಾಸನ ತಮ್ಮಂದರು, ದುರ್ಯೋಧನನ ತಮ್ಮಂದರು. ಅವರು ನುಗ್ಗಿ ಬರ್ತಾರೆ. ಕವಚಿ, ನಿಷಂಗಿ, ಪಾಶಿ, ದಂಡಧಾರ, ಧನುರ್ಧರ, ಅಲೋಲುಪ, ಶಲ, ಸಂಧ, ವಾತವೇಗ, ಸುವರ್ಚಸ, ಈ 10 ಜನ ಮಕ್ಕಳು ಬರ್ತಾರೆ. ಸೊ ಅವನ ಅಂದರೆ ನುಗ್ಗಿ ಅವನ ಮೇಲೆ ಬಾಣ ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅವನು ಯುದ್ಧಕ್ಕೆ ಸಿದ್ಧ ಆಗಿರೋಲ್ಲ, ಇದರಲ್ಲಿರ್ತಾನೆ.
ಆಗ ಬಂದು ಬಾಣಗಳನ್ನು ಬಿಡೋದಕ್ಕೆ ಆರಂಭ ಮಾಡ್ತಾರೆ. ಅವನು ಅದೇ ಇದರಲ್ಲೇ ಇರ್ತಾನೆ, ಅವನು ಅದೇ ಸಿಟ್ಟಲ್ಲೇ ಇರ್ತಾನೆ, ಅದೇ ಸಿಟ್ಟಲ್ಲಿ ಇವ್ರ ಜೊತೆಗೆ ಯುದ್ಧ ಮಾಡ್ತಾನೆ. ಭೀಮ ಕ್ರೋಧಾಭಿರಕ್ತಾಕ್ಷ ಕ್ರುದ್ಧ ಕಾಲ ಇವ ಬಭವು. ಈ ಉಳಿದವರೆಲ್ಲ ಅವನ ಕೈಗೆ ಸಿಕ್ಕಿದ್ರೆ ಇನ್ನೇನಾಗತ್ತೆ, ಅದು ಆ ಟೈಮಲ್ಲಿ ನೋಡ್ತಾ ನೋಡ್ತಾ ಇದ್ದ ಹಾಗೆ 10 ಜನರನ್ನು ಕೊಂದು ಬಿಡ್ತಾನೆ. ದುಶ್ಯಾಸನನ ಜೊತೆಗೆ ಮತ್ತು 10 ಜನ ಸಾಯ್ತಾರೆ. ಆಗ ಸೇನೆ ಓಡೋದಕ್ಕೆ ಆರಂಭ ಮಾಡುತ್ತೆ. ಕರ್ಣ ನೋಡ್ತಾ ಇರ್ತಾನೆ, ನೋಡ್ತಲೇ ಸೇನೆ ಪಲಾಯನ ಆರಂಭ ಮಾಡುತ್ತೆ. ಕರ್ಣ ಈಗ ಅದನ್ನು ನೋಡ್ತಾನೆ. ಕರ್ಣನ ಅಂದರೆ ಅವನಿಗೆ ಸಿಟ್ಟು ಬರೋದಕ್ಕೆ ಆರಂಭ ಆಗುತ್ತೆ. ದುಶ್ಯಾಸನನ ಸಂಹಾರ ಅನ್ನೋದು ಸಣ್ಣ ವಿಷಯ ಅಲ್ವಲ್ಲ, ಆ ಪಕ್ಷಕ್ಕೆ ದೊಡ್ಡ ಪೆಟ್ಟು ಅದು ಅಂತ. ಹಾಗಾಗಿ ಅದನ್ನು ಅವನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಶಲ್ಯ ಮಾತಾಡ್ತಾನೆ. ತಸ್ಯ ತ್ವಾಕಾರ ಭಾವಜ್ಞ ಶಲ್ಯ ಸಮಿತಿ ಶೋಭನಃ ಉವಾಚ ವಚನಂ ಕರ್ಣಂ ಪ್ರಾಪ್ತಕಾಲಮರಿಂದಮ. ಅವನು ಮಾತಾಡ್ತಾನೆ, ಅವನಿಗೆ ಸಮಾಧಾನ ಮಾಡ್ತಾನೆ. ಅಂದರೆ ಮಾವ್ಯಥಾಂ ಕುರು ರಾಧೇಯ ನೈತತ್ವಯುಪಪದ್ಯತೆ. ಅಂದರೆ ದುಶ್ಯಾಸನ ಸತ್ತ ಅಂತ ಒಂದು ತರಹದಲ್ಲಿ ಕರ್ಣನಿಗೆ ಅವನು ಇದಾಗಿರುತ್ತೆ, ವಿಷಾದ ಆಗಿರುತ್ತೆ ಅವನಿಗೆ. ಅಂದರೆ ಅವನು ಸ್ವಲ್ಪ ಉತ್ಸಾಹ ಕುಂದಿದಂತೆ ಇರುತ್ತೆ. ಶಲ್ಯ ಸಮಾಧಾನ ಮಾಡ್ತಾನೆ, ವ್ಯಥೆ ಪಡಬೇಡ, ನಿನಗದು ಸರಿಯಲ್ಲ. ಅಂದರೆ ಈಗ ವ್ಯಥೆ ಪಡಬಾರ್ದು ನೀನು ಸೇನಾನಾಯಕನಾಗಿ. ಎಲ್ಲ ಓಡ್ತಾ ಇದ್ದಾರೆ ಸೇನೆ, ಹಾಗಾಗಿ ಮತ್ತೆ ನೀನು ಸಂಘಟಿಸೋದನ್ನು ಅಂತ ಹೇಳ್ತಾನೆ ಶಲ್ಯ. ಅದರ ಜೊತೆಗೆ ಹೇಳ್ತಾನೆ ದುರ್ಯೋಧನಶ್ಚ ಸಮ್ಮೋಢೋ ಭ್ರಾತೃ ವ್ಯಸನ ದುಃಖಿತ. ದುರ್ಯೋಧನ ಕೂಡ ತಮ್ಮ ಸತ್ತಿದ್ದಾನೆ ಅಂತ ಅವನು ಭಾಳ ಇದರಲ್ಲಿದ್ದಾನೆ, ನೋವಲ್ಲಿದ್ದಾನೆ. ಇಂಥ ಸಮಯದಲ್ಲಿ ನೀನು ಬೇರೆ ಥರವಾಗಿ ಕಾಣಿಸ್ಕೋಬೇಕು ಅಂತ. ದುರ್ಯೋಧನನಿಗೆ ಯಾವುದು ಕಾಡ್ತಾ ಇದೆ ಅಂತ ಕೂಡ ಶಲ್ಯ ಹೇಳ್ತಾನೆ. ದುಶ್ಯಾಸನಸ್ಯ ರುಧಿರೇ ಪೀಯಮಾನೇ ಮಹಾತ್ಮನ ವ್ಯಾಪನ್ನಚೇತಸಶ್ಚೈವ ಶೋಕೋಪಹತ ಮನ್ಯವಃ. ಅಂದರೆ ಅವನ ರಕ್ತ ಕುಡಿತಾ ಇದ್ನಲ್ಲ ಭೀಮ, ಅದನ್ನು ಕಂಡಾಗ ದುರ್ಯೋಧನ ಸಂಪೂರ್ಣ ಇಳಿದು ಹೋದ ಅಂತ. ಶೋಕ, ಸಿಟ್ಟು ಎಲ್ಲ ಆವರಿಸಿದೆ ಅವನಿಗೆ ಅಂತ. ಎಲ್ಲರೂ ನೋಡಲ್ಲಿ ಹೋಗಿ ದುರ್ಯೋಧನನ ಸುತ್ತ ನಿಂತಿದ್ದಾರೆ. ಕೃಪಾ ಮೊದಲಾದವರು ನಿಂತಿದ್ದಾರೆ. ಅಳಿದುಳಿದ ಅವನ ತಮ್ಮಂದರು ಕೂಡ ಹೋಗಿ ದುರ್ಯೋಧನನ ಸುತ್ತ ನಿಂತ್ಕೊಂಡಿದ್ದಾರೆ ಅಂತ. ಈ ಕಡೆನಲ್ಲಿ ನೋಡು, ಈಗ ಅರ್ಜುನನ ನೇತೃತ್ವದಲ್ಲಿ ಪಾಂಡವ ಪಕ್ಷದ ಮಹಾವೀರರು ನಿನ್ನ ಕಡೆಗೆ ಸನ್ನದ್ಧರಾಗ್ತಾ ಇದ್ದಾರೆ ಬರೋದಕ್ಕೆ ಅಂತ. ಹಾಗಾಗಿ ನೀನೀಗ ಗೊಂದಲಗೊಳ್ಳಬಾರದು ಮತ್ತು ವ್ಯಥೆಗೊಳ್ಳಬಾರದು. ಸತ್ವಂ ಪುರುಷ ಶಾರ್ದೂಲ ಪೌರುಷೇ ಮಹತಿ ಸ್ಥಿತ ಕ್ಷತ್ರಧರ್ಮಂ ಪುರಸ್ಕೃತ್ಯ ಪ್ರತ್ಯುದ್ಯಾಹಿ ಧನಂಜಯಂ. ನೀನೀಗ ಅರ್ಜುನನ್ನ ಎದುರಿಸಬೇಕು, ಅದೇ ಕ್ಷತ್ರಧರ್ಮ ಅಂತ. ನಿನಗೆ ಈಗ ಬಹಳ ನಿನ್ನ ಮೈ ಮೇಲೆ, ನಿನ್ನ ಹೆಗಲ ಮೇಲೆ ದೊಡ್ಡ ಭಾರ ಇದೆ ಅಂತ ಹೇಳ್ತಾನೆ. ದುರ್ಯೋಧನ ನಿನ್ನ ಹೆಗಲಿಗೆ ವಹಿಸಿದ ಭಾರ ಸಣ್ಣದಲ್ಲ. ತಮುದ್ವಹ ಮಹಾಬಾಹೋ ಯಥಾಶಕ್ತಿ ಯಥಾಬಲಂ. ನಿನ್ನ ಶಕ್ತಿ ಇದ್ದಷ್ಟು, ನಿನ್ನ ಸಾಮರ್ಥ್ಯ ಇದ್ದಷ್ಟು ಭಾರ ಹೊರು ನೀನೀಗ. ಈಗ ನಿನಗೆ ಎರಡೇ ಆಯ್ಕೆ ಇರೋದು ಅಂತ. ಜಯಸ್ಯ ದ್ವಿಪುಲ ಕೀರ್ತಿ ಧ್ರುವ ಸ್ವರ್ಗ ಪರಾಜಯ. ಗೆದ್ದರೆ ಹೆಸರು ಬರುತ್ತೆ, ಸತ್ತರೆ ಸ್ವರ್ಗ ಸಿಗತ್ತೆ ಅಂತ ಹೇಳ್ತಾನೆ. ಅಂದರೆ ಈಗ ಅನಿವಾರ್ಯ ಪರಿಸ್ಥಿತಿಗೆ ಬಂದಿದ್ದಾನೆ ಅಂತ. ಅಂದರೆ ಇದನ್ನು ಸಂಜೆಯ ಧೃತರಾಷ್ಟ್ರನಿಗೆ ಹೇಳುವಾಗ, ಈ ಮಾತುಗಳನ್ನು ಆರಂಭಿಸುವಾಗ ಪ್ರಾಪ್ತಕಾಲ ಮರಿಂದಮ ಅಂತ ಒಂದು ಶಬ್ದ ಬಳಸಿದ. ಇವನು ಕುಸಿದು ಹೋಗಿದ್ದನ್ನು, ಅಂದರೆ ಮಾನಸಿಕವಾಗಿ ಕರ್ಣ ಕೂಡ ಕುಸಿದು ಹೋಗಿದ್ದನ್ನು ಗಮನಿಸಿದ ಶಲ್ಯ ಕಾಲ ಬಂತು ಅಂತ ಅರ್ಥ ಮಾಡಿಕೊಂಡು ಈ ಮಾತನ್ನು ಹೇಳಲು ಆರಂಭಿಸಿದ ಅಂತ ಹೇಳ್ತಾನೆ ಸಂಜಯ. ಪ್ರಾಪ್ತಕಾಲಂ ಅಂತ, ಕಾಲ ಬಂತು ಅಂತ ಇಷ್ಟೇ ಹೇಳ್ತಾನೆ. ವ್ಯಾಸರ ರಚನೆಯಲ್ಲಿ ಈ ಶಬ್ದಗಳಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇದೆಯಲ್ಲ. ಶಲ್ಯ ಇವನನ್ನು ಸಮಾಧಾನ ಪಡಿಸ್ತಾ ಇದ್ದಾನೆ, ಇವನಿಗೆ ಹುರಿದುಂಬಿಸ್ತಾ ಇದ್ದಾನೆ, ಉತ್ಸಾಹ ತುಂಬುತ್ತಾ ಇದ್ದಾನೆ ಅನ್ನೋದೆಲ್ಲ ಕಾಣಿಸುತ್ತೆ. ಆದರೆ ಅವನು ಅದನ್ನೇ ಮಾಡ್ತಾ ಇದ್ದಾನ, ಅಥವಾ ಕರ್ಣನನ್ನು ಅರ್ಜುನನಿಗೆ ಮುಖಾಮುಖಿಯಾಗಿಸುವಲ್ಲಿ ಅವನಿಗೆ ಬೇರೆ ಯೋಚನೆ ಇದೆಯಾ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಅಂದರೆ ಈಗ ಕರ್ಣ ಸಂಹಾರ ಆಗಬೇಕು ಅನ್ನುವ ನಿಲುವು ಶಲ್ಯನಿಗೂ ಇದೆ ಅಂತ. ಅದಕ್ಕೆ ಈಗ ಅವನು ಇವನನ್ನು ಪ್ರೋತ್ಸಾಹಿಸ್ತಾನೆ, ಹೋಗಿ ಅರ್ಜುನನ ಎದುರು ನಿಲ್ಲಬೇಕಿದೆ ನೀನು ಅಂತ ಹೊತ್ತು ಅಂತ. ಹಾಗಾಗಿ ಕರ್ಣ ಹೋಗಿ ನಿಲ್ಲಲಿ ಅಂತ, ಅವನು ಹೆಜ್ಜೆ ಹಿಂದೆ ಇಡೋದು ಬೇಡ ಅಂತ. ಕಾಲ ಬಂದಿದೆ ಅಂತ, ಇಲ್ಲಿ ಕಾಲ ಬಂದಿದೆ ಅನ್ನೋದಕ್ಕೆ ಏನು ಅರ್ಥ ಇರುತ್ತೆ. ಅದನ್ನು ಇಷ್ಟು ಹೇಳಿದ ಶಲ್ಯ ಹೇಳ್ತಾನೆ, ಅಲ್ಲಿ ನೋಡು ಆ ಕಡೆಯಲ್ಲಿ ನೀನು ಈ ತರಹದಲ್ಲಿ ಮೋಹಕ್ಕೆ ಆಗಿರೋದನ್ನು ಕಂಡು ನಿನ್ನ ಮಗ ವೃಷಸೇನ ಅವರನ್ನು ಎದುರಿಸೋದಕ್ಕೆ ಮುನ್ನುಗ್ಗಿದ್ದಾನೆ ಅಂತ. ಅರ್ಜುನನ್ನು ಎದುರಿಸೋದಕ್ಕೆ ವೃಷಸೇನ ಮುನ್ನುಗ್ಗಿದ್ದಾನೆ ಅಂತ. ಶಲ್ಯನ ಈ ಮಾತನ್ನು ಕೇಳಿದವನು
ಕರ್ಣ ಯುದ್ಧಕ್ಕೆ ಮುಂದುವರಿತೀನಿ ಅಂತ ಸಿದ್ಧನಾಗುತ್ತಾನೆ ಮಾನಸಿಕವಾಗಿ. ಚಕ್ರೇ ಯುದ್ಧಾಯ ಸುಸ್ಥಿರಂ ಅಂತ, ಅಂದರೆ ಅವನಿಗೆ ಒಂದು ಕಳವಳ ಹುಟ್ಟಿತ್ತಲ್ಲ, ಅದನ್ನು ಮೀರಿ ಯುದ್ಧ ಅಂತ ತೀರ್ಮಾನಕ್ಕೆ ಬರ್ತಾನೆ. ಈ ಕುರಿತು ಯೋಚಿಸಬಾರದು ಅಂತ. ಏನಾಯಿತು ಅದನ್ನು ಯುದ್ಧರಂಗದಲ್ಲಿ ವೀರರು ಅಥವಾ ಸೈನಿಕರ ಕೆಲಸ ಏನು ಅಂದರೆ ಅಲ್ಲಿ ಏನಾಗುತ್ತಾ ಇದೆ ಅನ್ನೋದನ್ನು ಅವರು ಯೋಚಿಸಬೇಕಾದ್ದಿಲ್ಲ. ಯಾರಾದರೂ ಸಾಯ್ತಾ ಇರಲಿ ತಮ್ಮ ಕಡೆಯಲ್ಲಿ, ಅವನು ಅದರ ಕಡೆ ಒಂದು ಕ್ಷಣ ಕೂಡ ಲಕ್ಷ್ಯ ವಹಿಸದೆ ಮುಂದೇನು ಮಾಡಬೇಕೋ ಅದನ್ನು ಮಾಡಬೇಕಾದ್ರೆ ಆಗ ಏನು ಮಾಡಬೇಕೋ ಅದನ್ನು ಮಾಡಬೇಕಾಗತ್ತೆ. ಆದರೆ ಹಾಗಾಗದೇ ಇದ್ದಾಗ ಅದು ಆಗಲಿ, ದುಶ್ಯಾಸನ ಸತ್ತಿದ್ದ ಕಳೋದು ರಾತ್ರಿ ಹೋದ ಮೇಲೆ ಅಂತ, ಈಗ ಅದರ ಇದೇ ಇಲ್ಲ ಅಂತ ಅವರು ನಿಶ್ಚಯಿಸಬೇಕಾಗತ್ತಲ್ಲ. ಹಾಗಾಗಿ ಇವನ ಮಾತು ಅವನಿಗೆ ಆ ಬಲ ಕೊಡ್ತು. ಚಕ್ರೇ ಯುದ್ಧಾಯ ಸುಸ್ಥಿರಂ ಅಂತ ಹೊರಗಡೆಯಿಂದ ಬಲ ಕೊಡುವಂತೆಯೇ ಮಾತಾಡಿದ್ದಾನೆ, ಬಲ ಕೊಡ್ತು. ಆಮೇಲೆ ಅದಕ್ಕೆ ಬೇರೆ ದಾರಿನೂ ಇಲ್ವಲ್ಲ, ಶಲ್ಯನಿಗೂ ಬೇರೆ ದಾರಿ ಇಲ್ಲ. ಇಲ್ಲ, ಅವನು ಅದನ್ನೇ ಹೇಳಬೇಕಲ್ವ. ವಾಪಸ್ ಹೋಗಕ್ಕೆ ಅವನಿಗೂ ಆಗಲ್ಲ, ಇವನಿಗೂ ಇಲ್ಲ, ಯಾರಿಗೂ ಆಗಲ್ಲ. ಇನ್ನೊಂದು ಕಡೆಯಲ್ಲಿ ವೃಷಸೇನ ಏನು ನುಗ್ಗಿರ್ತಾನೆ, ಅವನನ್ನು ನಕುಲ ಎದುರಿಸ್ತಾನೆ. ಅವನ ಧ್ವಜವನ್ನು ಕತ್ತರಿಸ್ತಾನೆ, ಅವನ ಧನಸ್ಸನ್ನು ಕತ್ತರಿಸ್ತಾನೆ. ಅವನು ಇನ್ನೊಂದು ಧನಸ್ಸನ್ನು ಹಿಡಿದು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ದಿವ್ಯಾಸ್ತ್ರಗಳನ್ನು, ವೃಷಸೇನ ನಕುಲನ ಮೇಲೆ. ದುಶ್ಯಾಸನ ಸ್ಯಾಪಚಿತಿಂಬಿಯಾಸುಹು, ದುಶ್ಯಾಸನ ಕೊಂದಿದ್ದಕ್ಕೆ ಪ್ರತೀಕಾರ ತಗೊಳ್ತೀನಿ ಅನ್ನೋ ಮನೋಭಾವ ವೃಷಸೇನಲ್ಲಿ ಇತ್ತು ಅಂತ. ಇಬ್ಬರು ದಿವ್ಯಾಸ್ತ್ರಗಳನ್ನೇ ಪ್ರಯೋಗ ಮಾಡಿಕೊಂಡು ಸ್ವಲ್ಪ ಕಾಲ ಯುದ್ಧ ಮಾಡ್ತಾರೆ. ಇವನು ವೃಷಸೇನ ಅವನ ಕುದುರೆಗಳನ್ನು ಕೊಲ್ತಾನೆ. ಚಿಕ್ಕಪ್ಪ ಮತ್ತು ಮಗನ ಯುದ್ಧ, ಆದರೆ ಅವರವರಿಗೆ ಗೊತ್ತಿಲ್ಲ ಅದು. ಅವನು ಖಡ್ಗ ಮತ್ತು ಇದನ್ನು ಹಿಡಿದು ಯುದ್ಧ ಮುಂದುವರಿಸ್ತಾನೆ ನಕುಲ. ಅವನು ಕೆಳಗಡೆ ಇಳಿದು ಯುದ್ಧ ಮಾಡ್ತಾ ಇದ್ದವನು, ಅವನು ದೊಡ್ಡ ಮಟ್ಟದಲ್ಲಿ ಆನೆಗಳನ್ನು ಸಂಹಾರ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ನಕುಲ ಕೆಳಗಿಳಿದ ಕೂಡಲೇ ಅವರು ಸಿಗ್ತಾರಲ್ಲ, ಮತ್ತೆ ಅವನ ಮೇಲೆ ವೃಷಸೇನ ದಾಳಿ ಮಾಡ್ತಾನೆ. ದಾಳಿ ಮಾಡಿದವನು ಅವನ ಕೈಯಲ್ಲಿ ಇದ್ದ ಖಡ್ಗವನ್ನು ಕತ್ತರಿಸಿ ಬಿಡ್ತಾನೆ, ನಕುಲನ ಕೈಯಲ್ಲಿ. ಮತ್ತು ಅವನ ಎದೆಗೆ ಒಂದು ಬಾಣ ಬಿಟ್ಟು ಗಾಢವಾಗಿ ಅವನನ್ನು ಗಾಯಗೊಳಿಸ್ತಾನೆ. ಆಗ ಅವನು ಭೀಮನ ರಥವನ್ನು ಏರ್ಕೊಳ್ತಾನೆ ನಕುಲ ಇವನಿಂದ ಸೋತಿದ್ದನ್ನು ನೋಡಿ ಪಾಂಡವ ಪಕ್ಷದ ಮಹಾವೀರರುಗಳು ಮುನ್ನುಗ್ಗುತ್ತಾರೆ. ದೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ, ಆಮೇಲೆ ದೃಪದನ ಮೊಮ್ಮಕ್ಕಳು, ದೃಪದನ ಮಗಳ ಮಕ್ಕಳು 5 ಜನ, ಇವರುಗಳು ಮುನ್ನುಗ್ಗುತ್ತಾರೆ. ಈ ಕಡೆ ಇವರು ಸೇರಿದ್ದನ್ನು ನೋಡಿ ಆ ಕಡೆಯವರು ಮತ್ತೆ ಈಗ ಸುಧಾರಿಸ್ಕೊಂಡು ಮುಂದೆ ಬರ್ತಾರೆ. ಕೃತವರ್ಮ, ಕೃಪ, ಅಶ್ವತ್ಥಾಮ, ದುರ್ಯೋಧನ, ಶಕುನಿ, ಶುಕ, ವೃಕ, ಕ್ರಾಥ, ದೇವಾವೃಧ ಇವರುಗಳು ಸನ್ನದ್ಧರಾಗಿ ಯುದ್ಧಕ್ಕೆ ಬರ್ತಾರೆ. ಅವರನ್ನು ಆ ಕಡೆಯಿಂದ ಬರ್ತಾ ಇರುವ ಕೃಪರನ್ನು ಕುಣಿಂದ ಅಂತ ಒಂದು ರಾಜ್ಯ, ಅಲ್ಲಿಯ ರಾಜಕುಮಾರ ಅವರನ್ನು ಎದುರಿಸ್ತಾನೆ. ಆನೆಯ ಮೇಲಿರ್ತಾನೆ ಅವನು. ಅವನನ್ನು ಕೃಪರು ಕೊಲ್ತಾರೆ, ಕುಣಿಂದನ ಮಗನನ್ನು. ಅದನ್ನು ಕಂಡು ಅವನ ತಮ್ಮ ಮುನ್ನುಗ್ಗುತ್ತಾನೆ. ಅವನನ್ನು ಶಕುನಿ ಕೊಲ್ತಾನೆ. ಅಂದರೆ ಇವರಿಗೆ ಮಹಾವೀರರನ್ನು ಯಾರನ್ನೂ ಇದು ಮಾಡೋಕ್ಕಾಗಲ್ಲ, ಅದರ ನಂತರದ ವೀರರ ಮೇಲೆ ದಾಳಿ ಮಾಡ್ತಾರೆ. ಮತ್ತೊಮ್ಮೆ ಹೀಗಾಗ್ತಾ ಇದ್ದ ಹಾಗೆ ಈ ದುಶ್ಯಾಸನನ ವಿಷಯ ಅಲ್ಲೇ ಮರೆಯುತ್ತೆ, ಮತ್ತೆ ಭಯಂಕರ ಯುದ್ಧ ಆರಂಭ ಆಗಿಬಿಡುತ್ತೆ. ಸೊ ಅಲ್ಲಿಗೆ ಮತ್ತೊಂದು ಸಂಚಿಕೆ ಮುಗಿಸಿದೆ. ಬಟ್ ನನಗೆ ಒಂದು ನೀವು ಹೇಳ್ತಿರ್ಬೇಕಾದ್ರೆ, ದುಶ್ಯಾಸನ ವಧೆ ಆದ ನಂತರ ದುರ್ಯೋಧನ ಕಳೆಗುಂದಿರ್ತಾನೆ, ಕುಸಿದೋಗಿರ್ತಾನೆ. ಆ ಟೈಮಲ್ಲಿ ಅವನ ಅಳಿದುಳಿದ ಬ್ರದರ್ಸ್ ಸಹೋದರರೆಲ್ಲ ಅಲ್ಲಿ ನಿಂತಿರ್ತಾನೆ ಅಂತ ಹೇಳಿದ್ರಲ್ಲ. ನಾನು ಯೋಚನೆ ಮಾಡಿದೆ ಅವ್ರ ಮನಸ್ಸಲ್ಲಿ ಏನು ನೋಡ್ತಿರ್ಬೇಕು ಅಂತ ಅಲ್ವಾ. ಒಂದು ಅವ್ರಿಗೆ ಗೊತ್ತಾಗಿರುತ್ತೆ ನಾವು ಕೂಡ ಸಾಯ್ತೀವಿ ಅಂತ ಹೇಳಿ ಅಲ್ವಾ. ಆದರೂ ಕೂಡ ಈ ಅಣ್ಣನಿಗೋಸ್ಕರ ನಾವು ಹೋರಾಟ ಮಾಡಬೇಕು ಅಂತ ನನಗೆ ಅವರು ಆ್ಯಕ್ಚುಲಿ ಅಂದರೆ ನಾವು ಕ್ರೆಡಿಟ್ ಕೊಡಲಾರದ ತ್ಯಾಗ ಜೀವಿಗಳಿರ್ತಾರಲ್ಲ, ಅದ್ರಲ್ಲಿ ಅವ್ರನ್ನೂ ಕೂಡ ಸೇರಿಸ್ಬೇಕಂತ. ಹೌದು ಅವರ ಬದುಕು ಹಾಗೆ ಆಯ್ತು. ಅಂದರೆ ಅವರಿಗೆ ಒಂಥರ ಅವರಿಗಾಗಿ ಅಂತ ಏನನ್ನೋ ಮಾಡ್ಕೊಳ್ಳದೆ ಉಳಿದ ಹಾಗಾಯ್ತು ಅವರು. ಯಾಕಂದ್ರೆ ಅವ್ರ ಹೆಂಡತಿ ಹೇಳಿರ್ಬೋದಲ್ವಾ, ನಿಮ್ಮ ಅಣ್ಣ ಹುಚ್ಚ, ನೀನು ಯಾಕೆ ಹೋಗ್ತೀಯಾ. ಖಂಡಿತ ಹೇಳಿರ್ತಾರೆ. ಆಮೇಲೆ ಅವನಿಗೂ ನನ್ನ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾಳೆ ಅಂತ ಅವನಿಗೂ ಇರುತ್ತೆ. ಬಟ್ ಎಲ್ಲವೂ ಬಿಟ್ಟು ಬಂದಿರ್ತಾರೆ ಮತ್ತು ಸಾಯ್ತೀವಿ ಅಂತ ಗೊತ್ತಿದ್ರು. ಬಟ್ ಅವರ ಮಕ್ಕಳುಗಳು ಯಾರು ಉಳಿದ ಸೂಚನೆಗಳು ಕೂಡ ಇರಲ್ಲ, ಅವರ ಮಕ್ಕಳ ಪ್ರಸ್ತಾಪವೇ ಇಲ್ಲ. ಮಕ್ಕಳಿದ್ದಿದ್ರೆ ಮುಂದೆ ಅವರ ಪ್ರಸ್ತಾಪ ಬರಬೇಕಾಗಿತ್ತು. ಅಂದರೆ ಈಗ ಮೊದಲು
ಸರಿ ಬರದೇ ಇದ್ದರೆ. ಆದರೆ ಮುಂದೆ ಕಡಿಮೆ ಸಂಖ್ಯೆಯಲ್ಲಿ ಇವರ ಇದು ಉಳ್ಕೊಳತ್ತಲ್ಲ, ಅವನೊಬ್ಬನೇ ಉಳ್ಕೊಳ್ತಾನಲ್ಲ ಇಡೀ ಇದಕ್ಕೆ, ಪರೀಕ್ಷಿತ. ಅಂದರೆ ಇವ್ರು ಯಾರ ಮಕ್ಕಳು ಕೂಡ ಉಳ್ಕೊಂಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆ ತ್ಯಾಗದಲ್ಲಿ ಇವ್ರು ಮಾತ್ರ ಅಲ್ಲ, ಇವ್ರ ಮಕ್ಕಳುಗಳು ಸೇರಿದ್ರಂತೆ. ಈಗ ಮಕ್ಕಳೇ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ವಲ್ಲ 99 ಜನಕ್ಕೆ. ಅಲ್ಲ, ಚಿಕ್ಕ ಮಕ್ಕಳು ಇರ್ಬೋದಲ್ಲ ಸರ್? ಇಲ್ಲ, ದೊಡ್ಡವರೇ ಆಗಿರ್ತಾರೆ ಇವರೆಲ್ಲ, 70, 80, 90 ವರ್ಷದವರಲ್ಲ. ಅವ್ರ ಮಕ್ಕಳಿರ್ಬೋದು. ಅವ್ರ ಮಕ್ಕಳು ಇರ್ಬೋದು. ಅಲ್ಲ, ಅವ್ರುಗಳದ್ದು ಯಾರದ್ದು ಸುದ್ದಿ ಇಲ್ಲ, ಇಡೀ ವಂಶದಲ್ಲಿ ಯಾರೂ ಇರಲಿಲ್ಲ ಅನ್ನೋ ಉಲ್ಲೇಖ ಬರುತ್ತೆ. ಅಲ್ಲ, ನನ್ನ ಪ್ರಕಾರ ಅವರು ಉಳಿದಿರ್ತಾರೆ, ಬಟ್ ಅವ್ರಿಗೆ ನಾವು ಕೌರವರು, ನಾವು ಅವ್ರ ವಂಶಸ್ಥರು ಅಂತ ಹೇಳ್ಕೊಳ್ಳೋಂಥದ್ದು ಇಲ್ಲ, ಹಂಗಾಗಿ ಇರಲಿಕ್ಕಿಲ್ಲ. ಇಲ್ಲ, ಹಂಗಾಗಿರಲ್ಲ. ರಾಜ್ಯ ಇಲ್ಲ, ಏನು ಇಲ್ಲ, ಹಂಗಿಲ್ಲ. ಧೃತರಾಷ್ಟ್ರನೇ ಮುಂದುವರೆದಿದ್ದ ಅಲ್ಲಿ. ಧೃತರಾಷ್ಟ್ರ ಗಾಂಧಾರಿಯಲ್ಲೇ ಇದ್ರು, ಧೃತರಾಷ್ಟ್ರನ ರಾಜಪ್ರತಿನಿಧಿ ಅನ್ನೋ ಗೌರವದಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಆ ಥರದ ಪರಿಸ್ಥಿತಿ ಇವರಿಗೆ ಬರಲಿಲ್ಲ. ಈಗ ಒಂದು ರಾಜ್ಯಗಳು, ಈಗ ನಮ್ಮಲ್ಲಿ ಇತಿಹಾಸದಲ್ಲಿ ರಾಜ್ಯಗಳು ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಆ ರಾಜ್ಯ ಸತ್ತ ಮೇಲೆ ಅವನ ಮಕ್ಕಳು ಮೊಮ್ಮಕ್ಕಳು ಅನಾಥರಾಗಿ ಅವರು ತಾವು ಯಾವ ಮನೆತನ ಅಂತಲೂ ಹೇಳ್ಕೊಳ್ಳದೆ ಇರೋ ಪರಿಸ್ಥಿತಿ ಎಲ್ಲ ಬಂದಿರೋದಿರತ್ತೆ. ಇಲ್ಲಿ ಹಂಗಾಗಿಲ್ಲ. ಇಲ್ಲಿ ಮತ್ತೆ ಅವರ ಇಡೀ ಕುಟುಂಬವನ್ನು ಅವ್ರು ಸೇರಿಸ್ಕೊಂಡು ಮುಂದುವರಿತಾರೆ ಪಾಂಡವರು. ಇವರ ಎಲ್ಲರ ಹೆಂಡತಿಯರು ಎಲ್ಲರೂ ಅಲ್ಲೇ ಇರ್ತಾರೆ, ಅರಮನೆಯಲ್ಲೇ ಇರ್ತಾರೆ ಮುಂದೆ. ಆ ಒಂದು ಮ್ಯಾಗ್ನಾನಿಮಿಟಿ ಇದೆ. ಪಾಂಡವರು ಅಂತ ಅದಕ್ಕೆ ನಾವು ಅನ್ಕೋತೀವಿ ಅಲ್ವಾ? ಸೊ ಹಾಗೆ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಎಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಸೊ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ, ಪ್ರಶ್ನೆಗಳಿಗೂ ಸ್ವಾಗತ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.